5 ಲಕ್ಷಕ್ಕಿಂತ ಹೆಚ್ಚು ಮಂತ್ಲಿ ಕಸ್ಟಮರ್ ಬೇಸ್, 125 ಸಿಟಿಗಳಲ್ಲಿ 1,000ಕ್ಕೂ ಹೆಚ್ಚಿನ ಔಟ್ಲೆಟ್, ಆಪ್ಟಿಕಲ್ ಇಂಡಸ್ಟ್ರಿಯ 30% ಶೇರ್ನು ಹೊಂದಿರುವಂತಹ ಲೆನ್ಸ್ಕಾರ್ಟ್ನ ಕೇಸ್ ಸ್ಟಡಿನ ನಿಮಗೆ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಶಾರ್ಕ್ ಟ್ಯಾಂಕ್ ಇಂಡಿಯಾದ ಹೆಮ್ಮೆಯ ಒಬ್ಬ ದೊಡ್ಡ ಶಾರ್ಕ್ ಪಿಯೂಷ್ ಬನ್ಸಾಲ್ ಅವರ ಕನಸಿನ ಇಂಡಸ್ಟ್ರಿ, ಕನಸಿನ ಕಂಪನಿ ಅಂತ ಹೇಳ್ಬೋದು ಲೆನ್ಸ್ಕಾರ್ಟ್. ಸ್ನೇಹಿತರೆ, ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರ ಜೊತೆಗೂ ಈ ವಿಡಿಯೋನ ಹಂಚಿಕೊಳ್ಳಿ ಆ್ಯಂಡ್ ಬೇರೆ ಬೇರೆ ವಿಡಿಯೋಸ್ಗಳು, ಇನ್ಫಾರ್ಮೇಷನ್ಗಳು ಸಿಗ್ತಾ ಹೋಗುತ್ತೆ ನಿಮಗೆ. ಸ್ನೇಹಿತರೆ, ಕನ್ನಡವನ್ನೇನಾದರೂ ಉಳಿಸಬೇಕು, ಬೆಳೆಸಬೇಕು ಅಂತ ಇದ್ದರೆ ಕನ್ನಡ ವಿಡಿಯೋಗಳನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಿ. ವಿಲ್ ಗೋ ಫಾರ್ವರ್ಡ್. ಸ್ನೇಹಿತರೆ, ಲೆನ್ಸ್ಕಾರ್ಟ್ ಬಗ್ಗೆ ತಿಳ್ಕೊಳ್ಳುವ ಮೊದಲು ಹಿಂದೆ ಕನ್ನಡಕದ ಇಂಡಸ್ಟ್ರಿ ಅಥವಾ ಲೆನ್ಸ್ ಇಂಡಸ್ಟ್ರಿ ಹೇಗಿತ್ತು ಅಂತ ತಿಳ್ಕೊಳ್ಳೋಣ. ಯು ಗೋ ಬ್ಯಾಕ್ 20 years ಬ್ಯಾಕ್, ನೀವೇನಾದ್ರು 20 ವರ್ಷದ ಹಿಂದೆ ಹೋಗಿ, 15-20 ವರ್ಷ ಹಿಂದೆ ಹೋದಾಗ ನಿಮ್ಗೇನಾದ್ರು ನೆನಪಿರ್ಬೋದು, ನಿಮ್ಮ ಅಜ್ಜಿ ಅಜ್ಜ, ನಿಮ್ಮ ತಂದೆ ತಾಯಿಗಳಿಗೋ ಕನ್ನಡಕ ಬೇಕಾದರೆ ಫಸ್ಟ್ ಏನು ಮಾಡ್ತಿದ್ದೀವಿ, ಡಾಕ್ಟರ್ ಹತ್ರ ಹೋಗ್ತಿದ್ದೀವಿ, ಕಣ್ಣಿನ ಡಾಕ್ಟರ್ ಹತ್ರ ಹೋಗ್ತಿದ್ದೀವಿ. ಅವರು ಕಣ್ಣನ್ನು ಚೆಕ್ ಮಾಡಿ ನಂಬರನ್ನು ಬರೆದು ಕೊಡ್ತಾ ಇದ್ರು, ಅಥವಾ ಅವರು ನಂಬರನ್ನು ಬರೆದು ಕೊಟ್ಟು ಅಲ್ಲೇ ಅವರು ಕನ್ನಡಕ ಮಾಡಿ, ಕನ್ನಡಕವನ್ನು ಆರ್ಡ್ರ್ ಕೊಟ್ಟು ಫ್ರೇಮ್ಗಳನ್ನು ಟ್ರಯಲ್ ಮಾಡಿ ಅಲ್ಲಿ ಆರ್ಡ್ರ್ ಕೊಟ್ಟರೆ ಬರೋದು 7-8 ದಿನ ಆಗ್ತಾಯಿತ್ತು. ಇದೆಲ್ಲ ಪ್ರಾಸೆಸ್ ಟೋಟಲಿ 10-12 ದಿನ ತಗೊಳ್ತಾ ಇತ್ತು. ಸ್ನೇಹಿತರೆ, ಇದರಿಂದ ಏನಾಗ್ತಾಯಿತ್ತು, ಕಸ್ಟಮರ್ಗಳಿಗೆ ಪ್ರಾಬ್ಲಮ್ ಆಗ್ತಾಯಿತ್ತು. ಒಂದ್ಸಲಿ ಟೆಸ್ಟ್ ಮಾಡ್ಲಿಕ್ಕೆ ಹೋಗೋದು, ಕೊಡ್ಲಿಕ್ಕೆ ಹೋಗೋದು, ಎರಡನೇದಾಗಿ ಇನ್ನೊಂದ್ಸಲಿ ತರಲಿಕ್ಕೆ ಹೋಗೋದು, ಇದೆಲ್ಲ ಏನಾಗ್ತಿತ್ತು, ಕಸ್ಟಮರ್ಗಳಿಗೆ ದೊಡ್ಡ ಪ್ರಾಬ್ಲಮ್ ಆಗ್ತಾಯಿತ್ತು. ಯಾವಾಗ ಕಸ್ಟಮರ್ಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಆ್ಯಂಡ್ ಸಿಗುವಂಥ ಸರ್ವೀಸ್ ಅದರ ಮಧ್ಯೆ ಇರುವುದಕ್ಕೆ ಗ್ಯಾಪ್ ಅಂತ ಕರಿತೀವಿ. ಈ ಗ್ಯಾಪನ್ನು ಅಥವಾ ಕಸ್ಟಮರ್ ಪ್ರಾಬ್ಲಮನ್ನು ಬಿಸ್ನೆಸ್ ಮ್ಯಾನ್ಗಳು ಅಪಾರ್ಚುನಿಟಿಗೆ ತಗೊಳ್ತಾರೆ. ಅದೇ ರೀತಿಯ ಪ್ರಾಬ್ಲಮನ್ನು ಅಪಾರ್ಚುನಿಟಿಗೆ ತಗೊಂಡು ಲೆನ್ಸ್ಕಾರ್ಟ್ ಹುಟ್ಟುಕೊಳ್ಳುತ್ತೆ. ಸ್ನೇಹಿತರೆ, ಮೊದಲು ನೋಡೋದಾದರೆ ಈ ಆಪ್ಟಿಕಲ್ ಇಂಡಸ್ಟ್ರಿ ಅಥವಾ ಆಪ್ಟಿಕಲ್ ಮಾರ್ಕೆಟ್ ಏನಿದೆ, ಇದರಲ್ಲಿ ಆರ್ಗನೈಸ್ ಆಗಿ ಅಂದರೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳ ಸ್ಟೋರ್ ಇದ್ದದ್ದು ಕೇವಲ 5-7%. ರೆಸ್ಟ್ ಆರ್ ಅನ್ಆರ್ಗನೈಸ್ಡ್ ಅಂತ ಕರಿತಿದ್ವಿ. ಸಣ್ಣ ಪುಟ್ಟ ಅಂಗಡಿಗಳು ಇದನ್ನು ವ್ಯಾಪಾರ ಮಾಡ್ತಾ ಇದ್ವು. ಅಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದರೆ, ಈ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಕ್ವಾಲಿಟಿ ಸಿಗ್ತಾ ಇರಲಿಲ್ಲ. ಜನಗಳಿಗೆ ಪ್ರಾಬ್ಲಮ್ ಎಲ್ಲಿದೆ, ಕ್ವಾಲಿಟಿ ಸಿಗ್ತಾ ಇಲ್ಲ, ಕಸ್ಟಮರ್ ಸರ್ವಿಸ್ ಸಿಗ್ತಾ ಇಲ್ಲ, ವೆರೈಟಿ ಸಿಗ್ತಾ ಇಲ್ಲ, ರೇಂಜ್ ಸಿಗ್ತಾ ಇಲ್ಲ. ಇದೆಲ್ಲ ಬೇಕಂತ ಹೇಳಿದ್ರೆ ಹಣ ದುಪ್ಪಟ್ಟು ಕೊಟ್ಟು ತರಬೇಕು. ಇದೆಲ್ಲದೂ ಪ್ರಾಬ್ಲಮ್ ಇತ್ತು. ಪಿಯೂಷ್ ಬನ್ಸಾಲ್ ಥಿಂಕ್ ಮಾಡ್ತಾರೆ, ಯಾಕೆ ನಾನು ಕ್ವಾಲಿಟಿನೂ ಕೊಟ್ಟು, ವೆರೈಟೀಸ್ ಕೊಟ್ಟು, ರೇಂಜ್ ಕೊಟ್ಟು, ಎಲ್ಲವನ್ನು ಕೊಟ್ಟು ಕಡಿಮೆ ಪ್ರೈಸಲ್ಲಿ ಯಾಕೆ ಜನಗಳಿಗೆ ಕನ್ನಡಕವನ್ನು ಸಪ್ಲೈ ಮಾಡಬಾರ್ದು ಅನ್ನುವಂಥ ಒಂದು ಕಾನ್ಸೆಪ್ಟಿಗೆ ಬರ್ತಾರೆ. ಸ್ಟಾರ್ಟ್ ಮಾಡ್ತಾರೆ Lenskart.com. ಲೆನ್ಸ್ಕಾರ್ಟ್ನ ಆನ್ಲೈನಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಈ ಲೆನ್ಸ್ಕಾರ್ಟ್ ಆನ್ಲೈನ್ ಸ್ಟಾರ್ಟ್ ಮಾಡಬೇಕಾದ್ರೆ ಸ್ನೇಹಿತರೆ, ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನ್ಗೂ ಸ್ಟಾರ್ಟಪ್ ಮಾಡಬೇಕಾದ್ರೆ ತುಂಬ ಚಾಲೆಂಜಸ್ಗಳು ಬರುತ್ತೆ. ಯಾವಾಗ ಚಾಲೆಂಜಸ್ಗಳು ಬಂದಾಗ ಚಾಲೆಂಜಸ್ಗಳನ್ನು ಮೆಟ್ಟಿ ಮುಂದೆ ನಡೀತಾರೋ ಅವ್ರು ಮಾತ್ರ ಸಕ್ಸಸ್ ಆಗ್ತಾರೆ. ಸೆಟ್ ಬ್ಯಾಕ್ ಆದವರು, ಹಿಂದ್ಗಡೆ ಹೋದವರು ಸಕ್ಸಸ್ ಆಗೋದಿಲ್ಲ. ಇಲ್ಲಿ ಎರಡೇ ಇರುವಂಥದ್ದು. ಸ್ನೇಹಿತರೆ, ಇವತ್ತಿನ ಆಪ್ಟಿಕಲ್ ಮಾರ್ಕೆಟ್ನಲ್ಲಿ ಸರಿಸುಮಾರು 50 ಕೋಟಿ ಜನರಿಗೆ ಕನ್ನಡಕದ ಅವಶ್ಯಕತೆ ಇದೆ. ಬಟ್ ಇವತ್ತು ಫುಲ್ಫಿಲ್ ಆಗ್ತಾ ಇರೋದು ಅಥವಾ ಜನಗಳು ತಗೊಳ್ತಾ ಇರೋದು ಕೇವಲ 20 ಕೋಟಿ ಜನ ಮಾತ್ರ. ಯಾಕೆ 30 ಕೋಟಿ ಜನ ತಗೊಳ್ತಾ ಇಲ್ಲ ಅಂತ ಹೇಳಿದ್ರೆ, ಲ್ಯಾಕ್ ಆಫ್ ಅವೇರ್ನೆಸ್, ಅಂದರೆ ಅದರ ಬಗ್ಗೆ ಮಾಹಿತಿ ಇಲ್ಲದೆ ಇರುವುದು, ಜ್ಞಾನ ಇಲ್ಲದೆ ಇರುವುದು. ತುಂಬ ಜನರ ಮನಸ್ಸಲ್ಲಿರುತ್ತೆ, ಕನ್ನಡಕ ಹಾಕೊಳ್ಳೋದ್ರಿಂದ ಇದು ಮೆಡಿಕಲ್ ಡಿಫೆಕ್ಟ್ ಅಥವಾ ಮೆಡಿಕಲ್ ಐಟಮ್ ಅಂತ ಮಾಡಿದ್ದಾರೆ ಕನ್ನಡಕವನ್ನು. ಇದು ನಾನೇನಾದರೂ ಹಾಕ್ಕೊಂಡ್ರೆ ಜನ ಹೇಳ್ಬೋದು ಕಣ್ಣು ಸರಿ ಇಲ್ಲ, ದೃಷ್ಟಿ ಸರಿ ಇಲ್ಲ ಅಂತ ಹೇಳ್ತಾರಂತ ಹೇಳಿ ತುಂಬ ಜನ ಇದನ್ನು ಯೂಸ್ ಮಾಡ್ತಾನೆ ಇಲ್ಲ ಇವತ್ತು. ಇವತ್ತು ನೋಡೋದಾದರೆ ಮೊಬೈಲ್ಗಿಂತ ಜಾಸ್ತಿ ಕನ್ನಡಕ ಬೇಕಾಗಿದೆ. ಆದರೆ ಉಲ್ಟಾ ಆಗಿದೆ, ಮೊಬೈಲ್ ಜಾಸ್ತಿ ಆಗಿದೆ, ಕನ್ನಡಕ ಕಡಿಮೆ ಆಗಿದೆ. ಈ ರೀತಿ ಆಗ್ತಾ ಇದೆ. ಪಿಯೂಷ್ ಬನ್ಸಾಲಿಗೆ ಇಲ್ಲಿ ಗೊತ್ತಾಗುತ್ತೆ, ಮಾರ್ಕೆಟ್ ತುಂಬ ಖಾಲಿ ಇದೆ, ಸ್ಪೀಡಾಗಿ ಹೋಗಬೇಕು, ಕಸ್ಟಮರ್ನು ಆದಷ್ಟು ಎಕ್ವೈರ್ ಮಾಡ್ಕೊಳ್ಬೇಕು, ಕಸ್ಟಮರ್ಗಳಿಗೆ ಆಫರ್ ಕೊಡಬೇಕು ಅಂತೇಳಿ ಎಲ್ಲ ಐಡಿಯಾಸ್ಗಳು ಬರುತ್ತೆ. ಸ್ನೇಹಿತರೆ, ಐಡಿಯಾಸ್ಗಳು ತುಂಬ ಜನರಿಗೆ ಬರುತ್ತೆ. ಇಂಪ್ಲಿಮೆಂಟ್ ಮಾಡೋದಿದೆಯಲ್ಲ, ಅದು ಕೆಲವು ಮಂದಿ ಮಾತ್ರ. ಪಿಯೂಷ್ ಬನ್ಸಾಲ್ ಇಂಪ್ಲಿಮೆಂಟ್ ಮಾಡ್ತಾರೆ. ಇಂಪ್ಲಿಮೆಂಟ್ ಮಾಡಿದ ಮೇಲೆ, ನಾನು ಆವಾಗಲೇ ಹೇಳಿದೆ, ಬಿಸ್ನೆಸ್ ಮಾಡಿದ ಮೇಲೆ ಚಾಲೆಂಜಸ್ಗಳು ಬರ್ತಾ ಹೋಗುತ್ತೆ. ಒಂದೊಂದೇ ಚಾಲೆಂಜಸ್ಸನ್ನು ಎಸ್ಕಲೇಟ್ ಮಾಡಿ ಚಾಲೆಂಜಸ್ಗೆ ಸೊಲ್ಯೂಷನ್ ಕಂಡುಕೊಳ್ತಾ ಇವತ್ತು ದೊಡ್ಡ ಕಂಪನಿಯಾಗಿ ಬೆಳೆಯುತ್ತೆ. ನೋಡೋಣ ಪಿಯೂಷ್ ಬನ್ಸಾಲಿಗೆ ಅಥವಾ ಲೆನ್ಸ್ಕಾರ್ಟ್ಗೆ ಏನೆಲ್ಲ ಚಾಲೆಂಜಸ್ ಬಂತು ಸ್ಟಾರ್ಟ್ ಆದಾಗ ಅಂತ. ಫಸ್ಟ್ ಚಾಲೆಂಜಸ್ ಏನು ಫೇಸ್ ಮಾಡಬೇಕಾಗಿತ್ತು ಅಂತ ಹೇಳಿದರೆ, ಫಿಯರ್ ಆಫ್ ಇ-ಕಾಮರ್ಸ್. ಅಂದರೆ ಜನಗಳಿಗೆ ಆನ್ಲೈನ್ನಲ್ಲಿ ಕನ್ನಡಕ ಪರ್ಚೇಸ್ ಮಾಡೋದು ಹೆದರಿಕೆ ಆಗ್ತಿತ್ತು. ಯಾಕಂದರೆ ಕಣ್ಣಿನ ವಿಷಯ. ಫಸ್ಟ್ ಏನು ಮಾಡ್ತಿದ್ರು ಜನ, ಕಣ್ಣಿಗೆ ಏನಾದರೂ ಪ್ರಾಬ್ಲಮ್ ಆದಾಗ, ದೃಷ್ಟಿಗೆ ಏನಾದರೂ ಮಂದ ಆದಾಗ ಡಾಕ್ಟರ್ ಹತ್ರ ಹೋಗ್ತಿದ್ವಿ. ಡಾಕ್ಟರ್ ಹತ್ರ ಹೋಗಿ ಅಲ್ಲಿ ಕಣ್ಣು ಚೆಕಪ್ ಆಗ್ತಾ ಇತ್ತು. ಕಣ್ಣು ಚೆಕಪ್ ಆದಮೇಲೆ ಅವ್ರ ನಂಬರ್ ಕೊಡ್ತಾ ಇದ್ರು, ಅಥವಾ ಹೊರಗಡೆ ಹೋಗಿ ಕನ್ನಡಕ ಮಾಡಬೇಕಿತ್ತು. ಇಟ್ ಟುಕ್ಸ್ ಅರೌಂಡ್ 10 to 12 days ಪ್ರೋಸೆಸ್ ಆಗ್ತಾ ಇತ್ತು. ಇದು ನಮ್ಮ ಹ್ಯಾಬಿಟ್ ಆಗಿತ್ತು. ಬಟ್ ಇವಾಗ ಆನ್ಲೈನಲ್ಲಿ ತಗೊಳ್ಳಿ ಅಂತ ಹೇಳಿದರೆ ಜನ ರೆಡಿ ಇರಲಿಲ್ಲ. ಈ ಚಾಲೆಂಜು ಪಿಯೂಷ್ ಬನ್ಸಾಲ್ ಫೇಸ್ ಮಾಡ್ತಾರೆ.
ಇವ್ರು ಏನು ಸೊಲ್ಯೂಷನ್ ಕೊಡ್ತಾರೆ ಅಂತ ಹೇಳಿದ್ರೆ, ಅಂಗಡಿಗಳಿಗೆ ಹೋದಾಗ ನಿಮಗೆ ಫ್ರೇಮ್ಗಳು ಜಾಸ್ತಿ ಇರಲ್ಲ, ಚಾಯ್ಸ್ ಇರಲ್ಲ, ರೇಂಜ್ ಇರಲ್ಲ, ವೆರೈಟೀಸ್ ಇರಲ್ಲ. ಸೊ ಇಲ್ಲಿ ರೇಂಜ್ ಜಾಸ್ತಿ ಕೊಡ್ತಾರೆ, ವೆರೈಟೀಸ್ ಕೊಡ್ತಾರೆ, ಆಫರ್ಗಳನ್ನು ಕೊಡ್ತಾರೆ, ಸೊ 50% ಡಿಸ್ಕೌಂಟ್ ಕೊಡ್ತಾರೆ, ಫ್ರೇಮ್ಗಳನ್ನು ಫ್ರೀ ಆಗಿ ಕೊಡ್ತಾರೆ. ಸೊ ಈ ರೀತಿ ಮಾಡಿದಾಗ ಕೆಲವೊಂದು ಕಸ್ಟಮರ್ಗಳನ್ನು ಅಟ್ರಾಕ್ಟ್ ಮಾಡುವ ಟ್ರಿಕ್ಸ್ಗಳನ್ನು ಯೂಸ್ ಮಾಡ್ಕೊಳ್ತಾರೆ. ಕಸ್ಟಮರ್ಗಳನ್ನು ಅಟ್ರಾಕ್ಟ್ ಮಾಡ್ತಾ ಸೊ ಇವರು ಈ ಚಾಲೆಂಜಿಗೆ ಕೆಲವೊಂದು ಸೊಲ್ಯೂಷನ್ಗಳನ್ನು ಕಂಡುಕೊಳ್ತಾರೆ. ನಾರ್ಮಲ್ ಅಂಗಡಿಗಳಲ್ಲಿ 10 to 12 ಡೇಸ್ ತಗೊಳ್ತಾ ಇದ್ದಂತಹ ಆ ಟೈಮಿಂಗ್ಸ್ ಏನಿದೆ, ಇವರು ಕೇವಲ 72 hours ಅಂದರೆ 3 ದಿನದಲ್ಲಿ ಕನ್ನಡಕ ಮಾಡಿ ರೆಡಿ ಮಾಡಿ ಕೊಡ್ತಾ ಇದ್ರು. ಸೊ ಈ ರೀತಿ ಚಾಲೆಂಜಿಗೆ ಕೈ ಹಾಕ್ತಾರೆ ಇವರು. ಸೊ ಇಷ್ಟೇ ಅಲ್ಲ, ಕನ್ನಡಕ ಮಾಡಬೇಕಾದ್ರೆ ವೇಸ್ಟೇಜಸ್ ಜಾಸ್ತಿ ಆಗ್ತಾ ಇತ್ತು ಮೊದಲು. ಸೊ ಎಲ್ಲ ಕನ್ನಡಕದ ಅಂಗಡಿಗಳಿಗೆ ವೇಸ್ಟೇಜ್ ಜಾಸ್ತಿ ಆಗ್ತಾ ಇತ್ತು, ಅವರಿಗೆ ತುಂಬ ಕಡಿಮೆ ರೇಟಲ್ಲಿ ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇವ್ರು ಏನು ಮಾಡ್ತಾರೆ, ವೇಸ್ಟೇಜನ್ನು ರಿಡ್ಯೂಸ್ ಮಾಡ್ತಾರೆ. 4% ಅಂದರೆ 15% ಇದ್ದ ವೇಸ್ಟೇಜನ್ನು 4% ತರ್ತಾರೆ. ಸೊ ಆವಾಗ ಇವರಿಗೆ ಕಾಂಪಿಟಿಷನ್ ಪ್ರೈಸಲ್ಲಿ ಕಾಂಪೀಟ್ ಮಾಡಲಿಕ್ಕೆ ಆಗ್ತಾ ಇತ್ತು. ಸೊ ಮತ್ತಲ್ಲದೆ ಇವರು ಡೈರೆಕ್ಟಾಗಿ ಬಲ್ಕಾಗಿ ಪರ್ಚೇಸ್ ಮಾಡ್ತಾ ಇದ್ರು. ಯಾವಾಗ ಬಲ್ಕಾಗಿ ಪರ್ಚೇಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇತ್ತು. ಕಡಿಮೆ ಪ್ರೈಸಲ್ಲಿ ಯಾವಾಗ ಇವರಿಗೆ ಸಿಗುತ್ತೆ, ಸೊ ಇದನ್ನು ಕಡಿಮೆ ಪ್ರೈಸಲ್ಲಿ ಕಸ್ಟಮರಿಗೆ ಸೊ ಫಾರ್ವರ್ಡ್ ಮಾಡ್ಲಿಕ್ಕೆ ಈಸಿ ಆಗ್ತಾ ಇತ್ತು. ಸೊ ಸೆಕೆಂಡ್ ಚಾಲೆಂಜಸ್ ಬರುತ್ತೆ, ಲ್ಯಾಕ್ ಆಫ್ ಟ್ರಯಲ್. ಸೊ ಜನಗಳಿಗೆ ಕನ್ನಡಕ ಹಾಕೊಳ್ಬೇಕಿದ್ರೆ ನನಗೆ ಸೂಟ್ ಆಗುತ್ತೋ ಇಲ್ವೋ, ನನ್ನ ಫೇಸಿಗೆ ಇದು ಸೂಟ್ ಆಗುತ್ತೋ ಇಲ್ವೋ, ನನ್ನ ಕಲರಿಗೆ ಸೂಟ್ ಆಗುತ್ತೋ ಇಲ್ವೋ, ಚಂದ ಕಾಣ್ತದೋ ಇಲ್ವೋ ಅಂತ ಭಯ ಇರುತ್ತೆ. ಸೊ ಯಾವುದಾದ್ರು ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಇದೊಂದು ಪ್ರಾಬ್ಲಮ್ ಅಥವಾ ಚಾಲೆಂಜಸ್ ಇವ್ರ ಎದುರುಗಡೆ ಬರುತ್ತೆ. ಎದುರುಗಡೆ ಬಂದಾಗ ವರ್ಚುವಲ್ ಟ್ರಯಲ್ ಅಂತ ಹೇಳಿ ಒಂದು ಸಾಫ್ಟ್ವೇರ್ ಅನ್ನು ರೆಡಿ ಮಾಡ್ತಾರೆ. ವರ್ಚುವಲ್ ಅಲ್ಲೇ ನಾವು ಮನೆಯಲ್ಲೇ ಕೂತ್ಕೊಂಡು ವರ್ಚುವಲ್ ಟ್ರಯಲ್, ನಮಗೆ ಕನ್ನಡಕ ಈ ಫ್ರೇಮ್ ಹೇಗಾಗುತ್ತೆ ಅಂತ ಹೇಳಿ ಕನ್ನಡಕ ಮಾಡುವ ಮೊದಲೇ, ಮುಖಕ್ಕೆ ಹಾಕುವ ಮೊದಲೇ ನಮಗೆ ಗೊತ್ತಿರ್ತಿತ್ತು. ಆ ರೀತಿ ಒಂದು ಸಾಫ್ಟ್ವೇರ್ ಕ್ರಿಯೇಟ್ ಮಾಡಿ ಸೊ ವೆಬ್ಬಿಗೆ ಎಂಬೆಡ್ ಮಾಡ್ತಾರೆ. ಸೊ ಅಲ್ಲಿ ಸಹ ನಾವು ಕನ್ನಡಕ ತಗೊಳ್ಳೋ ಮೊದಲು, ಸೆಲೆಕ್ಟ್ ಮಾಡೋ ಮೊದಲು ವೆರೈಟೀಸ್ ಆಫ್ ದ ರೇಂಜ್ ಆಫ್ ಕನ್ನಡಕವನ್ನು ನಾವು ಟ್ರಯಲ್ ಮಾಡಿ ಸೊ ಚಾಯ್ಸ್ ಮಾಡುವಂತಹ ಒಂದು ಆಪ್ಷನ್ ಅನ್ನು ಕೊಟ್ಟಿರ್ತಾರೆ. ಸೊ ಆ ಪ್ರಾಬ್ಲಮಿಗೆ ಸೊಲ್ಯೂಷನ್ ಅನ್ನು ಕ್ಷಣ ಮಾತ್ರದಲ್ಲಿ ಕಂಡುಕೊಳ್ತಾರೆ ಸ್ನೇಹಿತರೆ. ಸೊ ನಿಮಗೊಂದು ಕ್ವಶನ್ ಬರುತ್ತೆ, ಹೇಗೆ ಇವರು ಇಷ್ಟೆಲ್ಲ ಬ್ರ್ಯಾಂಡ್ಗಳನ್ನು ಕೊಟ್ಟು, ವೆರೈಟೀಸ್ ಕೊಟ್ಟು, ರೇಂಜ್ ಕೊಟ್ಟು, ಕಸ್ಟಮರ್ ಸರ್ವಿಸ್ಗಳನ್ನೆಲ್ಲ ಕೊಟ್ಟು ಇಷ್ಟು ಕಡಿಮೆ ರೇಟಿಗೆ ಹಿಂಗೆ ಕೊಡ್ತಾರೆ ಅಂತ ಹೇಳಿ. ಸೊ ಫಸ್ಟ್ ಆವಾಗಲೇ ಹೇಳಿದೆ ನಾನು, ಬಲ್ಕ್ ಪರ್ಚೇಸ್ ಅಂದರೆ ಲಾಟ್ ಗಟ್ಟಲೆ ಅವರು ಪರ್ಚೇಸ್ ಮಾಡ್ತಾರೆ. ಲಾಟನ್ನು ಪರ್ಚೇಸ್ ಮಾಡಿದಾಗ, ಬಲ್ಕ್ ಪರ್ಚೇಸ್ ಮಾಡಿದಾಗ ಕಾಸ್ಟಿಂಗ್ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ, ಪ್ರೈಸ್ ಕಡಿಮೆ ಆಗುತ್ತೆ. ಮೀಡಿಯೇಟರ್ಸ್ ಯಾರೂ ಇರೋದಿಲ್ಲ, ಡೈರೆಕ್ಟ್ ಕಂಪನಿಯಿಂದನೇ ಪ್ರೊಕ್ಯೂರ್ ಮಾಡ್ಕೊಳ್ಳೋದ್ರಿಂದ ಮೀಡಿಯೇಟರ್ಸ್ಗೆ ಹೋಗುವಂತಹ ಕಮಿಷನ್ಗಳು ಇವರಿಗೆ ಉಳಿಯುತ್ತೆ. ದೊಡ್ಡ ದೊಡ್ಡ ಕಂಪನಿಗಳದ್ದು ಬ್ರ್ಯಾಂಡ್ಗಳು ಎಲ್ಲರ ಮಾರ್ಜಿನ್ ಇಟ್ಟು ಕೊಡಬೇಕಾದ್ರೆ ಸೊ ಅವರು ಡಬಲ್ ಪ್ರೈಸಿಗೆ ಮಾರಬೇಕಾಗತ್ತೆ. ಇವ್ರು ಏನು ಮಾಡ್ತಾರೆ, ಇವರು ತಗೊಳ್ಳೋ ಪ್ರೈಸು ಕಡಿಮೆ ಇರುತ್ತೆ, ಕಮಿಷನ್ ಡಿಸ್ಟ್ರಿಬ್ಯೂಟ್ ಮಾಡೋ ಅವಶ್ಯಕತೆ ಇರಲಿ, ಇವ್ರದ್ದೇ ಓನ್ ಸ್ಟೋರ್ ಆಗಿರುತ್ತೆ. ಸ್ಟೋರ್ಗಳಿಗಾಗಲಿ ಮೀಡಿಯೇಟರ್ಸ್ಗಳಿಗಾಗಲಿ ಕಮಿಷನ್ ಕೊಡುವಂತಹ ಯಾವುದೇ ಇದಿರೋದಿಲ್ಲ. ಸೊ ಕಡಿಮೆ ಸಿಕ್ಕಿರೋದ್ರಿಂದ ಕಡಿಮೆ ಪ್ರೈಸಿಗೆ ಕಸ್ಟಮರಿಗೆ ಫಾರ್ವರ್ಡ್ ಮಾಡುವಂತಹ ಆಪ್ಷನ್ ಸಿಕ್ಕಿರುತ್ತೆ. ಇನ್ನೂ ಒಂದು ಚಾಲೆಂಜ್ ಬರುತ್ತೆ. ಇದೆಲ್ಲ ಚಾಲೆಂಜ್ ಸೊಲ್ಯೂಷನ್ ಕೊಟ್ಟ ಮೇಲೆ ಇನ್ನೂ ಒಂದು ಚಾಲೆಂಜಸ್ ಬರುತ್ತೆ. ಚಾಲೆಂಜಸ್ ನಂಬರ್ 3, ಸ್ಕೆಪ್ಟಿಸಮ್. ಸೊ ಸ್ಕೆಪ್ಟಿಸಮ್ ಅಂತ ಹೇಳಿದ್ರೆ, ಕನ್ನಡಕ ಹಾಕಿದ ಮೇಲೆ ನಿಮ್ಗೆ ಗೊತ್ತಿರ್ಬೋದು ತುಂಬ ಜನರಿಗೆ, 4 ಕಣ್ಣವನು, ಕನ್ನಡಕ ಹಾಕಿದರೆ ಹುಡುಗಿ ಕೊಡಲ್ಲ ಅಥವಾ ಹುಡುಗನ ಕೊಡಲ್ಲ, ಕನ್ನಡಕ ಹಾಕಿದರೆ ಕಣ್ಣು ಸರಿ ಇಲ್ಲ, ಅಂಗವಿಕಲ, ಮೆಡಿಕಲ್ ಡಿಸಬಿಲಿಟಿ, ಇದೆಲ್ಲ ಹೇಳ್ತಾ ಇದ್ರು ಜನ. ಸೊ ಈ ಚಾಲೆಂಜಿಗೆ ಒಂದೊಳ್ಳೆ ಸೊಲ್ಯೂಷನ್ ಕೊಡ್ತಾರೆ. ಎಲ್ಲ ಸೆಲೆಬ್ರಿಟಿಗಳನ್ನು ಕರೀತಾರೆ, ದೊಡ್ಡ ಕ್ಯಾಂಪೈನ್ ಮಾಡ್ತಾರೆ. ಸೆಲೆಬ್ರಿಟಿಗಳೆಲ್ಲರೂ ಕನ್ನಡಕವನ್ನು ವೇರ್ ಮಾಡಿಬಿಟ್ಟು, ಕನ್ನಡಕ ಹಾಕೋದು ಕಣ್ಣು ಸರಿ ಇಲ್ಲ ಅಂತ ಹೇಳ, ಕಣ್ಣನ್ನು ಪ್ರೊಟೆಕ್ಷನ್ ಮಾಡೋಕ್ಕೆ, ಕೂಲ್ ಆಗಿರೋಕ್ಕೆ, ಸ್ಟೈಲ್ ಕಾಣಕ್ಕಂತ ಹೇಳಿ ಸೊ ಟ್ರೆಂಡನ್ನೇ ಚೇಂಜ್ ಮಾಡಿಬಿಡ್ತಾರೆ ಸ್ನೇಹಿತರೆ. ಇದಾದ ಮೇಲೆ ಇನ್ನೂ ಒಂದು ಚಾಲೆಂಜಸ್ ಬರುತ್ತೆ. ಚಾಲೆಂಜಸ್ ನಂಬರ್ 4, ಚೆಕ್ಅಪ್ ಫೆಸಿಲಿಟಿ. ಅಲ್ಲಿ ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕಾದ್ರೆ ನಮಗೆ ಭಯ ಇರ್ತಿತ್ತು. ನಮಗೇನಾದರೂ ಕಣ್ಣಲ್ಲಿ ಪ್ರಾಬ್ಲಮ್ ಆದಾಗ ನಂಬರ್ಸ್ ಚೆಕಪ್ ಮಾಡಲಿಕ್ಕೆ ನಾವು ಡಾಕ್ಟರ್ ಹತ್ರ ಹೋಗ್ತಿದ್ದೀವಿ, ಡಾಕ್ಟರ್ ಚೆಕಪ್ ಮಾಡ್ತಾಯಿದ್ರು, ನಂತರ ನಂಬರ್ಸ್ ಬರ್ಕೊಡ್ತಾಯಿದ್ರು, ಕನ್ನಡಕ ಮಾಡ್ತಿದ್ದೆಲ್ಲ ಪ್ರೋಸೆಸ್ ನಾನು ಆವಾಗಲೇ ಹೇಳಿದೆ. ಸೊ ಈ ಚಾಲೆಂಜಸ್ ಬರುತ್ತೆ. ಇಲ್ಲಿ ಜನಗಳು ಕೆಲವೊಬ್ಬರು ಭಯ ಪಡ್ತಾರೆ, ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ಕಣ್ಣಿಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದಲ್ವ, ಹೇಗೆ ಚೆಕಪ್ ಮಾಡ್ಬೋದು ಅಂತೇಳಿ. ಇಲ್ಲಿ ಸ್ನೇಹಿತರೆ ಸೊಲ್ಯೂಷನ್ ಕಂಡುಕೊಳ್ತಾರೆ ಈ ಪ್ರಾಬ್ಲಮ್ಮಿಗೆ. ಅವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ನಿಮಗೆ ಕಣ್ಣನ್ನು ಚೆಕ್ ಮಾಡಲಿಕ್ಕಿದ್ರೆ ಜಸ್ಟ್ ನೀವು ಆನ್ಲೈನಲ್ಲಿ ಜಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ, ನಮ್ಮ ಎಕ್ಸಿಕ್ಯೂಟಿವ್ ನಿಮ್ಮ ಮನೆಗೆ ಬಂದು ಕಣ್ಣನ್ನು ಚೆಕಪ್ ಮಾಡಿ ಸೊ ನಿಮಗೆ ಬೇಕಾದಂತಹ ನಂಬರನ್ನು ನೀವು ಅಲ್ಲೇ ಕೂತು, ಮನೆಯಲ್ಲೇ ಕೂತು ಆರ್ಡರ್ ಮಾಡಬಹುದು ಅಂತೇಳಿ ಆ ಫೆಸಿಲಿಟೀಸನ್ನು ಸಹ ಕೊಡ್ತಾರೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇವರ ಬಿಸ್ನೆಸ್ ಜರ್ನಿ. ಸ್ನೇಹಿತರೆ, ಎಲ್ಲ ಪ್ರಾಬ್ಲಮಿಗೂ, ಎಲ್ಲ ಚಾಲೆಂಜಸ್ಸಿಗೂ ಫೇಸ್ ಮಾಡಿ ನಿಲ್ತಾರೆ, ಎಲ್ಲ ಪ್ರಾಬ್ಲಮಿಗೂ ಸೊಲ್ಯೂಷನ್ ಕೊಡ್ತಾ ಹೋಗ್ತಾರೆ. ಸೊ ಬಿಸ್ನೆಸ್ ಬೆಳೆಯುತ್ತೆ, ಕಸ್ಟಮರ್ ಬೇಸನ್ನು ಅಕ್ವೈರ್ ಮಾಡ್ಕೊಳ್ತಾರೆ, ತುಂಬ ದೊಡ್ಡ ಕಸ್ಟಮರ್ ಬೇಸ್ ಇಟ್ಕೊಳುತ್ತೆ. ಇವಾಗ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ದೊಡ್ಡ ಪ್ರಾಫಿಟ್ ಮೇಕಿಂಗ್. ಸೊ ಕಸ್ಟಮರ್ ಬೇಸ್ ದೊಡ್ಡದಿದೆ, ಜನಗಳು ಸೆಟ್ ಆಗಿದ್ದಾರೆ, ಜನಗಳು ಪರ್ಚೇಸ್ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ಬೆಳೀತಾ ಇದೆ. ಇನ್ನೊಂದು ಐಡಿಯಾಸ್ ಬರುತ್ತೆ, ತುಂಬ ದೊಡ್ಡ ಪ್ರಾಫಿಟ್ ಮಾಡಬೇಕು ಅಂತ ಹೇಳಿ, ನಾನು ಯಾಕೆ ಎಲ್ಲ ಬ್ರ್ಯಾಂಡ್ಗಳ ಥರನೇ ನಾನು ಯಾಕೆ ನನ್ನ ಓನ್ ಬ್ರ್ಯಾಂಡ್ ಬಿಡಬಾರ್ದು ಅಂತ ಹೇಳಿ 2 ಬ್ರ್ಯಾಂಡ್ಗಳನ್ನು ಕ್ರಿಯೇಟ್ ಮಾಡ್ತಾರೆ, 2 ಬ್ರ್ಯಾಂಡ್ಗಳನ್ನು ಸ್ಟಾರ್ಟ್ ಮಾಡ್ತಾರೆ.
ಮೊದಲನೇದು ವಿನ್ಸೆಂಟ್ ಚೇಸ್ ಅಂತ ಹೇಳಿ, ಎರಡನೇದು ಜಾನ್ ಜಾಕೋಬ್ಸ್ ಅಂತ ಹೇಳಿ 2 ಬ್ರ್ಯಾಂಡ್ಗಳನ್ನು ಕ್ರಿಯೇಟ್ ಮಾಡ್ತಾರೆ. ಇದರಿಂದ ಮಲ್ಟಿಪಲ್ ಪ್ರಾಫಿಟ್ಗಳನ್ನು ಮಾಡ್ತಾ ಹೋಗ್ತಾರೆ. ಸ್ನೇಹಿತರೆ, ಇದೆಲ್ಲ ಆಗ್ತಾ ಇರಬೇಕಾದ್ರೆ ಇನ್ನೂ ಒಂದು ಐಡಿಯಾ ಹೊಳೆಯುತ್ತೆ. ಯಾಕೆ ನಾನು ಆನ್ಲೈನಲ್ಲಿ ಮಾತ್ರ ಹೋಗಬೇಕು, ಯಾಕೆ ಸಣ್ಣ ಸಣ್ಣ ಸಿಟಿಗಳ ಜನಗಳನ್ನು ಟಚ್ ಮಾಡಬಾರ್ದು ಅಂತ ಹೇಳಿ. ಆನ್ಲೈನಿಗೆ ಎಲ್ರಿಗೂ ಬರೋಕ್ಕಾಗಲ್ಲ, ಇವತ್ತು ಸಹ ತುಂಬ ಜನ ಆನ್ಲೈನಿಗೆ ಬರ್ತಾ ಇಲ್ಲ. ಸೊ ಆಫ್ಲೈನಲ್ಲಿ ಮಾಡಬೇಕಂತ ಹೇಳಿ ಸ್ಟೋರ್ಗಳನ್ನು, ನನ್ನ ಹತ್ರ ಜನ ಇದೆ, ಮ್ಯಾನ್ ಪವರ್ ಇದೆ, ಟೆಕ್ನಾಲಜಿ ಇದೆ, ಮೆಷಿನರಿಗಳಿದ್ದಾವೆ, ಎಲ್ಲದೂ ನನ್ನ ಹತ್ರ ಇರಬೇಕಾದ್ರೆ ಯಾಕೆ ನಾನು ಸ್ಟೋರ್ಗಳನ್ನು ಓಪನ್ ಮಾಡಬಾರ್ದು, ಸಣ್ಣ ಸಣ್ಣ ಸಿಟಿಗಳಲ್ಲಿ ಹೋಗಿ ಪ್ರತಿಯೊಂದು ಸ್ಟೋರ್ ಓಪನ್ ಮಾಡಬಾರ್ದು ಅಂತ ಹೇಳಿ ಆ ಕಾನ್ಸೆಪ್ಟ್ ಇಟ್ಕೊಂಡು ಸ್ಟೋರ್ಗಳನ್ನು ಓಪನ್ ಮಾಡ್ತಾರೆ. ಈಗ ಸ್ಟೋರ್ ಓಪನ್ ಮಾಡುವ ಕೆಲವೊಂದು ಚಾಲೆಂಜಸ್ಗಳು ಬರುತ್ತೆ, ಬಿಲ್ಡಿಂಗ್ ರೆಂಟ್ ಆಗಿರ್ಬೋದು, ಸೊ ಎಲ್ಲದೂ ಚಾಲೆಂಜಸ್ಗಳು ಬರುತ್ತೆ. ಇವರೊಂದು ಐಡಿಯಾ ಮಾಡ್ತಾರೆ, ಆಲ್ರೆಡಿ ಎಕ್ಸಿಸ್ಟಿಂಗ್ ಇರುವಂತಹ ಕನ್ನಡಕದ ಅಂಗಡಿಗಳನ್ನು ಅಪ್ರೋಚ್ ಮಾಡ್ತಾರೆ. ಕೇಳ್ತಾರೆ, ಹೆಂಗಿದೆ ಸರ್ ಬಿಸ್ನೆಸ್ ಎಲ್ಲ ಅಂತ ಹೇಳಿ. ಸೊ ಅವ್ರು ಹೇಳ್ತಾರೆ, ಬಿಸ್ನೆಸ್ ನೀವು ಬಂದಮೇಲೆ ಏನಿದೆ ಸರ್, ಲೆನ್ಸ್ ಕಾರ್ಡ್ ಬಂದಮೇಲೆ ನಮ್ಮ ಬಿಸ್ನೆಸ್ ಎಲ್ಲ ಡ್ರಾಪ್ ಆಗಿದೆ ಅಂತ ಹೇಳಿ. ಆ ರೀತಿ ಆನ್ಸರ್ ಬಂದಾಗ ಇವ್ರದ್ದು ಅಪಾರ್ಚುನಿಟಿ ತಗೊಳ್ತಾರೆ. ಹೇಳ್ತಾರೆ, ಸರ್ ನಿಮ್ಮದು ಕನ್ನಡಕದ ಅಂಗಡಿ ಹೀಗೆ ಇರಲಿ, ಅಲ್ಲಿ ಬ್ರ್ಯಾಂಡ್ ಅಂದರೆ ಬೋರ್ಡ್ ಮಾತ್ರ ಚೇಂಜ್ ಮಾಡಿ ಲೆನ್ಸ್ ಕಾರ್ಟ್ ಅಂತ ಮಾಡಿ, ಸೊ ಕನ್ನಡಕವನ್ನು ನಾವು ಸಪ್ಲೈ ಮಾಡ್ತೀವಿ, ನಿಮಗೆ ರಾಯಲ್ಟಿ 25% ಪ್ರಾಫಿಟ್ ಶೇರ್ಸ್ ಕೊಡ್ತೀವಿ ಅಂತ ಹೇಳಿ ಹೇಳ್ತಾರೆ. ಸೊ ಪ್ರಾಫಿಟಲ್ಲಿ 25% ಸಿಗ್ತಾ ಇದೆ ಅಂತ ಹೇಳಿದರೆ ತುಂಬ ಖುಷಿಯಾಗುತ್ತೆ. ಸೊ ತುಂಬ ಜನ ಹೋಗ್ತಾರೆ. ಸೊ ಈ ರೀತಿ ಸ್ಟೋರ್ಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಈ ರೀತಿ ಸ್ಟ್ರಾಟಜಿಸ್ಗಳನ್ನು ಯೂಸ್ ಮಾಡ್ತಾರೆ. ಸೊ ಇವತ್ತು ಲೆನ್ಸ್ ಕಾರ್ಟ್ ಈ ರೀತಿಯಾಗಿ ಸಕ್ಸಸ್ ಕಾಣ್ತಾ ಇದೆ ಸ್ನೇಹಿತರೆ. ಇಲ್ಲಿ ಏನಾಗ್ತಾ ಇದೆ, ಕಸ್ಟಮರ್ಗಳಿಗೆ ಆನ್ಲೈನ್ನಲ್ಲಿ ಆರ್ಡರ್ ಮಾಡಿ ನಂತರ ಆಫ್ಲೈನಲ್ಲಿ ಹೋಗಿ ತಗೊಳ್ಳುವಂಥ ಫೆಸಿಲಿಟೀಸನ್ನು ಕೊಡ್ತಾರೆ, ಅಥವಾ ಅಂಗಡಿ ಹೋಗಿ ಅಲ್ಲೇ ಚಾಯ್ಸ್ ಮಾಡಿ, ಫಿಸಿಕಲಿ ಚಾಯ್ಸ್ ಮಾಡಿ ಅದನ್ನು ಆನ್ಲೈನಲ್ಲೇ ಬೈ ಮಾಡುವಂಥ ಫೆಸಿಲಿಟೀಸನ್ನು ಕೊಡ್ತಾರೆ. ಸೊ ಅಂದರೆ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಬೋತ್ ಕಾಂಬಿನೇಷನ್ ಆಫ್ ಆನ್ಲೈನ್ ಆಫ್ಲೈನು ಆ ಫೆಸಿಲಿಟೀಸನ್ನು ಕಸ್ಟಮರಿಗೆ ಕೊಟ್ಟಾಗ ಕಸ್ಟಮರಿಗೆ ಖುಷಿ ಆಗುತ್ತೆ. ಮೋರ್ ಆ್ಯಂಡ್ ಮೋರ್ ಕಸ್ಟಮರ್ ಅಟ್ರಾಕ್ಟ್ ಮಾಡಲಿಕ್ಕೆ ಸೊ ಇವರು ಪ್ರಯತ್ನ ಪಡ್ತಾ ಇರ್ತಾರೆ ಸ್ನೇಹಿತರೆ. ಈ ರೀತಿ ಲೆನ್ಸ್ ಕಾರ್ಟ್ ತುಂಬ ಹ್ಯೂಜ್ ಮಾರ್ಕೆಟನ್ನು ಕ್ಯಾಪ್ಚರ್ ಮಾಡಿಕೊಳ್ಳುತ್ತೆ. ಇವತ್ತು 30% ಆಫ್ ದಿ ಆಪ್ಟಿಕಲ್ ಮಾರ್ಕೆಟನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದು ಈ ರೀತಿಯಾಗಿ ಎಲ್ಲ ಚಾಲೆಂಜಸ್ಗಳನ್ನು ಫೇಸ್ ಮಾಡ್ತಾ ಸೊ ಮುನ್ನುಗ್ತಾರೆ. ಸೊ ಇವತ್ತು ದೊಡ್ಡ ಕಂಪ್ನಿಯಾಗಿ ಬೆಳೆಯುತ್ತೆ. ಇವತ್ತು ಆಲ್ಮೋಸ್ಟ್ $4.5 ಬಿಲಿಯನ್ ಕಂಪ್ನಿಯಾಗಿ ಇವತ್ತು ಲೆನ್ಸ್ ಕಾರ್ಟ್ ಬೆಳೆಯುತ್ತೆ ಸ್ನೇಹಿತರೆ. ಸೊ ಈ ವಿಡಿಯೋದಿಂದ ನಾವೇನು ತಿಳ್ಕೊಳ್ಬೋದು, ನಮ್ಮ ಬಿಸ್ನೆಸ್ಸಲ್ಲಿ ನಾವೇನು ಇಂಪ್ಲಿಮೆಂಟ್ ಮಾಡ್ಕೊಳ್ಬೋದು. ಲರ್ನಿಂಗ್ ನಂಬರ್ 1, ಎಲ್ಲಿ ಕಸ್ಟಮರಿಗೆ ಅಥವಾ ಗ್ರಾಹಕರಿಗೆ ಪ್ರಾಬ್ಲಮ್ಸ್ ಇರುತ್ತೋ, ಪ್ರಾಬ್ಲಮ್ಸನ್ನು ನಾವು ಫೈಂಡ್ ಔಟ್ ಮಾಡ್ತೀವೋ ಆ ಪ್ರಾಬ್ಲಮ್ಸನ್ನು ಅಪಾರ್ಚುನಿಟಿಗೆ ತಗೊಳ್ಬೇಕು. ಅಲ್ಲಿಂದ ನಮಗೆ ಬಿಸ್ನೆಸ್ ಐಡಿಯಾಸ್ ಉಳಿತೆ, ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಕಸ್ಟಮರಿಗೆ ಸೊಲ್ಯೂಷನ್ ಕೊಡಬೇಕು. ಸೊ ಇದೇ ರೀತಿ ಪ್ರಾಬ್ಲಮಿಗೆ ಸೊಲ್ಯೂಷನ್ ಕೊಟ್ಟು ಇವತ್ತು ನೀವು ಎಕ್ಸಾಂಪಲ್ ತಗೊಳ್ಳಿಕ್ಕೆ ಹೋದರೆ ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳು ಇವತ್ತು ಸ್ಟ್ಯಾಂಡ್ ಆಗಿರೋದು ಸ್ನೇಹಿತರೆ. ಯಾವಾಗ ಕಸ್ಟಮರ್ ಪ್ರಾಬ್ಲಮಿಗೆ ಸೊಲ್ಯೂಷನ್ ಕೊಡ್ತೀರೋ ನೀವು ಸಹ ದೊಡ್ಡ ಕಂಪನಿಯನ್ನು ಸ್ಟಾರ್ಟಪ್ಪನ್ನು ಸ್ಟಾರ್ಟ್ ಮಾಡಬಹುದು. ಲರ್ನಿಂಗ್ ನಂಬರ್ 2, ಯಾವಾಗ ನೀವು ನಿಮ್ಮ ಸ್ಟಾರ್ಟಪ್ಪನ್ನು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀರಿ, ನೀವು ರ್ಯಾಪಿಡಾಗಿ ಸ್ಪೀಡಾಗಿ ಮುನ್ನುಗ್ಗಬೇಕು. ಸ್ಪೀಡಾಗಿ ಮಾರ್ಕೆಟಲ್ಲಿ ಫೋರ್ಸ್ ಆಗಿ ನೀವು ಎಂಟರ್ ಆಗಬೇಕಾಗತ್ತೆ. ಸ್ಲೋ ಆದರೆ ಇನ್ನೊಬ್ಬ ಎಂಟ್ರಿ ಆಗ್ತಾನೆ. ಯಾವಾಗ ನಿಮ್ಮ ಬಿಸ್ನೆಸ್ ಬರುತ್ತೆ, ಇನ್ನೊಬ್ಬ ಕಾಂಪಿಟೇಟರ್ ಹುಟ್ಕೊಳ್ಳೋ ಮೊದಲು ನೀವು ಮಾರ್ಕೆಟನ್ನು ಕ್ಯಾಪ್ಚರ್ ಮಾಡಿ ಇಡಬೇಕು. ಇದು ಲರ್ನಿಂಗ್ ನಂಬರ್ 2. ಲರ್ನಿಂಗ್ ನಂಬರ್ 3, ನೀವು ಯಾವುದೇ ಬಿಸ್ನೆಸ್ ಮಾಡ್ಲಿಕ್ಕೆ ಹೋದ್ರೂ, ಯಾವುದೇ ವ್ಯಾಪಾರ ಮಾಡ್ಲಿಕ್ಕೆ ಹೋದ್ರೂ ನಿಮಗೆ ತುಂಬ ಚಾಲೆಂಜಸ್ಗಳು ಎದುರಾಗುತ್ತೆ. ಯಾವ ವ್ಯಕ್ತಿ ಚಾಲೆಂಜಸ್ಸನ್ನು ಮೆಟ್ಟಿ ಮುನ್ನುಗ್ತಾನೋ ಅವನು ಮಾತ್ರ ಸಕ್ಸಸ್ ಆಗ್ತಾನೆ. ಚಾಲೆಂಜಸ್ ಬಂದಿದೆ ಅಂತ ಹೇಳಿ ಸೆಟ್ ಬ್ಯಾಕ್ ಆದರೆ ನೀವು ಸಕ್ಸಸ್ ಆಗಲ್ಲ, ನಿಮ್ಮ ಬಿಸ್ನೆಸ್ಸು ಮುಂದುವರಿಯಲ್ಲ, ನಿಮ್ಮ ಬಿಸ್ನೆಸ್ಸು ಕ್ಲೋಸ್ ಆಗುತ್ತೆ. ಸೊ ನಿಮ್ಗೆ ಏನಾದರೂ ಬಿಸ್ನೆಸ್ ಮಾಡುವ ಐಡಿಯಾಸ್ ಇದ್ದರೆ, ನಿಮ್ಮ ತಲೆಯಲ್ಲಿ ಏನಾದರೂ ಐಡಿಯಾಸ್ ಹೊಳಿತಾ ಇದ್ದರೆ, ಅದು ಹೇಗೆ ನಾನು ಮಾರ್ಕೆಟಲ್ಲಿ ಯುಟಿಲೈಸ್ ಮಾಡ್ಕೊಳ್ಬೋದು, ಯಾವ ರೀತಿ ಬಿಸ್ನೆಸ್ ಐಡಿಯಾಗೆ ಕನ್ವರ್ಟ್ ಮಾಡ್ಕೊಳ್ಬೋದು ಅಂತ ಹೇಳಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ಪ್ಲೀಸ್ ಕೆಳಗೆ ಕಾಣ್ತಾ ಇರೋ ನಂಬರಿಗೆ ಕಾಲ್ ಮಾಡಿ. ಫ್ರೀಯಾಗಿ ಉಚಿತವಾಗಿ ನಿಮಗೆ ಸಲಹೆಗಳನ್ನು ನಾನು ಕೊಡ್ತೀನಿ. ನನ್ನ ಜೊತೆ 1-to-1 ಕಾನ್ವರ್ಸೇಷನ್ ನೀವು ಮಾಡ್ಬೋದು ಅಂತ ಹೇಳ್ತಾ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ವೆರಿ ಮಚ್. ಬಾಯ್.